And India, actually, we are projecting it as a cancer capital of the world. ಆ್ಯಂಡ್ ಏನಾಗುತ್ತೆ, ಮನೆಗೆ 3 ಟೈಮ್ ಕುಕ್ ಮಾಡೋದು, ಮಿಕ್ಕ ಟೈಮೆಲ್ಲ ಜನಕ್ಕೆ. ನಿಜ. ಆ್ಯಂಡ್ ವಿ ಆರ್ ಬಿಕಮಿಂಗ್ ಟೂ ಮಚ್ ಔಟ್ ಗೋಯಿಂಗ್ ಪೀಪಲ್. ವಿ ಆರ್ ಗೆಟಿಂಗ್ ಡೌನ್ ಆನ್ ಗುಡ್ ವಾಟರ್, ಗುಡ್ ಏರ್ ಆ್ಯಂಡ್ ಗುಡ್ ಫುಡ್ ಇನ್ ಇಂಡಿಯಾ. ಮೇ ಬಿ ಪೊಲ್ಯೂಷನ್. Good food, diet is your good doctor, exercise is your good doctor, good sleep is a good doctor. Yes. And you should have a good circle of friends. Yes. 100% ಅನ್ನೋದು ನಮ್ಮ ಇದುವರೆಗೂ ಯಾವ ಡೇಟಾದಲ್ಲೂ ಇಲ್ಲ, ಏನೂ ಇಲ್ಲ. ಇಟ್ ಈಸ್ ನಾಟ್ ಓನ್ಲಿ ಟ್ರೀಟಿಂಗ್ ಪೇಷಂಟ್, ಇಟ್ ಈಸ್ ಟ್ರೀಟಿಂಗ್ ಫ್ಯಾಮಿಲಿ ಆಲ್ಸೋ, ಎಮೋಷ್ನಲಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನದರ್ ಮೀನಿಂಗ್ಫುಲ್ ಎಪಿಸೋಡ್ ಆಫ್ ಡಾಕ್ಟರ್ಸ್ ಮೈಕ್. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿಶ್ಚಲ್ ರಾಜ್, ಸರ್ಜಿಕಲ್ ಆಂಕಾಲಜಿಸ್ಟ್. ಇವರು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಸಾವಿರಾರು ರೋಗಿಗಳಿಗೆ ಬದುಕನ್ನು ಕಟ್ಟಿಕೊಟ್ಟಿರ್ತಾರೆ. ಹಾಗೆ ಇವರು ತಮ್ಮ ವಿದ್ಯಾಭ್ಯಾಸವನ್ನು JJM ಮೆಡಿಕಲ್ ಕಾಲೇಜಿಂದ MBBS ಪಡೆದಿರ್ತಾರೆ. ತಮ್ಮ MS ಸರ್ಜರಿಯನ್ನು ಮೈಸೂರು ಮೆಡಿಕಲ್ ಕಾಲೇಜಿಂದ ಪಡೆದಿರ್ತಾರೆ. ಹಾಗೆ ತಮ್ಮ MCH ಸರ್ಜಿಕಲ್ ಆಂಕಾಲಜಿಯನ್ನು ಕಿದ್ವಾಯಿ ಬೆಂಗಳೂರಿಂದ ಪಡೆದಿರ್ತಾರೆ. ಹಾಗೆ ಇವರು ಕುಟುಂಬದ ಒಂದು ಕಿರು ಪರಿಚಯ. ಇವರ ಶ್ರೀಮತಿ ಡಾಕ್ಟರ್ ಸುಮಲತಾ, ಇವರು ಇಂಟೆನ್ಸಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಮೈಸೂರು ಮತ್ತು ಮಂಡ್ಯ ಪ್ರಾಂತ್ಯದಲ್ಲಿ. ಹಾಗೆ ಇವರಿಗೆ 2 ಮಕ್ಕಳು, ಒಬ್ಬರು ಸ್ವರ ಮತ್ತು ಸ್ಮೃತಿ ಅಂತ. ಸರ್, ವೆಲ್ಕಮ್ ಟು ಶೋ. ಇವತ್ತು ನಮ್ಮ ಸರ್ಜಿಕಲ್ ಆಂಕಾಲಜಿ ಬಗ್ಗೆ ಮಾತಾಡೋಣ. ಸರ್, ಸರ್ಜಿಕಲ್ ಆಂಕಾಲಜಿ ಅಂದ್ರೇನು? ನಿಮಗೆ ಯಾರು ಇನ್ಸ್ಪಿರೇಷನ್ ಆದರೂ ಈ ಸರ್ಜಿಕಲ್ ಆಂಕಾಲಜಿಸ್ಟ್ ಆಗಲಿಕ್ಕೆ? ನಾನು ಫಸ್ಟ್ MBBS ಸೇರಿದಾಗ ಸರ್, ಫಸ್ಟ್ ಐ ಥಿಂಕ್ ಅನಾಟಮಿ ಇನ್ಸ್ಪೈರ್ಡ್ ಮಿ ಮೋಸ್ಟ್. ಸೊ ಅನಾಟಮಿಲಿ ಹೋಗಿದ ತಕ್ಷಣ ಫಸ್ಟ್ ನನಗೆ ಐ ಆಲ್ವಾಸ್ ವಾಂಟೆಡ್ ಟು ಬಿಕಮ್ ಎ ಸರ್ಜನ್. ಓಕೆ. ಸೊ ಬಿಟ್ಟಿದ ತಕ್ಷಣ MBBS ಆಗಿದ ತಕ್ಷಣ ವೆನೆವರ್ ಐ ಪ್ರಿಪೇರ್ಡ್ ಫಾರ್ ಸೂಪರ್ ಸ್ಪೆಷಾಲಿಟಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆದಾಗ ನಾನು ಯಾವಾಗಲೂ ಸರ್ಜನ್ ಆಗಬೇಕಾಗಿತ್ತು. ಇವನ್ ದೋ ಐ ಗಾಟ್ ಅದರ್ ಸೀಟ್ಸ್, ಹೈಯರ್ ಸೀಟ್ಸ್, ಐ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಐ ವಾಂಟ್ ಸರ್ಜರಿ. ಸೊ ಆಮೇಲೆ ಸರ್ಜರಿ ಮಾಡ್ತಾ ಕೊನೆಯಲ್ಲಿ ಐ ಥಾಟ್ ಸರ್ಜರಿ ವಿಲ್ ಬಿ ದ ಎಂಡ್ ಪಾಯಿಂಟ್ ಅಂತ. ಬಟ್ ಏನಾಯಿತು, ಸರ್ಜರಿ ಮಾಡಿದ್ಮೇಲೆ ದೆನ್ ಐ ಫೆಲ್ಟ್ ಲೈಕ್ ಯು ನೀಡ್ ಟು ಪುಷ್ ಫರ್ದರ್ ಆ್ಯಸ್ ಎ ಸರ್ಜನ್. ಐ ಥಿಂಕ್ ಸರ್ಜಿಕಲ್ ಫೀಲ್ಡಲ್ಲಿ ಅಲ್ಟಿಮೇಟಮ್ ಆ್ಯಸ್ ಎ ಸರ್ಜನ್ ಈಸ್ ಸರ್ಜಿಕಲ್ ಆಂಕಾಲಜಿ. ಓಕೆ. ಅಂದರೆ ನಿಮಗೆ MBBS ಇದ್ದಾಗಲೇ ನೀವು ಕ್ಲಿಯರಾಗಿ ಸರ್ಜನ್ ಆಗಬೇಕು ಅಂತ ಇತ್ತು ಹೊರತು ಸರ್ಜಿಕಲ್ ಆಂಕಾಲಜಿಸ್ಟ್ ಅಂತ ಇರಲಿಲ್ಲ. ಬಟ್ ಸರ್ಜರಿಲಿ ಪ್ಯಾಷನ್ ಡೆವಲಪ್ ಆದಮೇಲೆ ಇನ್ನೂ ಒಂದು ಹೈಯೆಸ್ಟ್ ಲೆವೆಲ್ ಆಫ್ ಸರ್ಜರಿ ಮಾಡಬೇಕಂದ್ರೆ ಐ ಥಿಂಕ್ ಸರ್ಜಿಕಲ್ ಆಂಕಾಲಜಿಸ್ಟ್ ಒನ್ ಬ್ರಾಂಚ್. ಸೊ ಅದಕ್ಕೆ ಐ ವಾಂಟೆಡ್ ಟು ಬಿಕಮ್ ಸರ್ಜಿಕಲ್ ಆಂಕಾಲಜಿಸ್ಟ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆ್ಯಂಡ್ ಅದರ್ ಆಂಕಾಲಜಿಸ್ಟ್? ಸರ್, ಯೂಶಲಿ ಆಂಕಾಲಜಿಲಿ ಏನಂದರೆ ದೆರ್ ಆರ್ ಮೇನ್ಲಿ 3 ಬ್ರಾಡ್ ಸಬ್ಜೆಕ್ಟ್ಸ್, ಓಕೆ, ಡಿವಿಷನ್ಸ್ ಅಂತ ಹೇಳ್ಬೋದು. ಒಂದು ಏನಂದರೆ ಒಂದು ಸರ್ಜರಿ, ಓಕೆ, ಒಂದು ಮೆಡಿಕಲ್ ಆಂಕೋ, ಓಕೆ, ಮತ್ತು ಒಂದು ರೇಡಿಯೇಷನ್. ಓಕೆ. ಸೊ ಈ 3 ಟ್ರೀಟ್ಮೆಂಟ್ಗಳು ಕಂಬೈನ್ ಆದ್ರೇ ಕಂಬೈನ್ಡ್ ಕಾಂಪ್ರಹೆನ್ಸಿವ್ ಕೇರ್ ಅಂತ ನಾವೇ ಹೇಳೋದು, ಕ್ಯಾನ್ಸರ್ ಚಿಕಿತ್ಸೆ ಅಂತ. ಸೊ ಇದರಲ್ಲಿ ಸರ್ಜಿಕಲ್ ಆಂಕಾಲಜಿ ಬ್ರಾಂಚಲ್ಲಿ ನಾವು ಮೇಯ್ನ್ ಸರ್ಜರೀಸಿಂದ ಡೀಲ್ ಮಾಡ್ತೀವಿ. ಯಾವ ಕ್ಯಾನ್ಸರ್ಗಳಿಗೆ ನಾವು ಸರ್ಜರಿ ಮಾಡುವಂಥ ಇರುತ್ತೆ ಅದನ್ನು ಡೀಲ್ ಮಾಡುವಂಥ ಬ್ರಾಂಚು ಸರ್ಜಿಕಲ್ ಆಂಕಾಲಜಿ ಬ್ರಾಂಚ್. ಓಕೆ. ಅಂದರೆ ಈಗ ನೀವು ಸರ್ಜರಿ ಮಾಡಿದ್ಮೇಲೆ ಕ್ಯಾನ್ಸರ್ ಚಿಕಿತ್ಸೆ ಮುಗೀತು ಅಂತನಾ, ಇಲ್ಲ ಮುಂದೆ ಅದು ಮುಂದುವರಿಯುತ್ತಾ? ಇದು ನಮಗೆ ಯೂಶಲಿ ಏನಂದರೆ ಎವ್ರಿ ಟೈಮ್ ವಿ ಗೆಟ್ ದ ಸೇಮ್ ಕ್ವಶನ್, ಸರ್ ಸರ್ಜರಿ ಮಾಡಿದ್ರೆ ಸಾಕಾ ಅಥವಾ ಇಂಜೆಕ್ಷನ್ ಮಾಡಿದ್ರೆ ಸಾಕಾ ಅಂತ. ಬಟ್ ಹೇಗೆ ಅಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಎಲ್ಲಿ ಯಾವ ಭಾಗದ ಕ್ಯಾನ್ಸರ್ ಮತ್ತು ಯಾವ ಗುಣದ ಕ್ಯಾನ್ಸರ್ ಮತ್ತು ಯಾವ ಸ್ಟೇಜಿನ ಕ್ಯಾನ್ಸರ್. ಜನ ಬರೀ ಸ್ಟೇಜ್ ನೋಡ್ಕೊಂಡು ಬಂದುಬಿಡ್ತಾರೆ. ಆದರೆ ಪಾಪ ಏನು ಗೊತ್ತಾಗಲ್ಲ ಅಂದರೆ ಇನ್ ಡೆಪ್ತಾಗೆ. ದಟ್ಸ್ ವೈ ವಿ ಹ್ಯಾವ್ 3 ಡಿವಿಷನ್ಸ್. ಕೆಲವೊಂದು ಕ್ಯಾನ್ಸರ್ಸ್ಗಳು 2 ಮಾದರಿ ಟ್ರೀಟ್ಮೆಂಟ್ಗೆ ವರ್ಕ್ ಆಗುತ್ತೆ, ಕೆಲವು ಕ್ಯಾನ್ಸರ್ಗಳಿಗೆ 3 ಮಾದರಿ ಬೇಕಾಗುತ್ತೆ. ಓಕೆ. ಸೊ ಅದನ್ನು ನಾವು ಆ್ಯಸ್ ಎ ಸ್ಪೆಷಲಿಸ್ಟ್ ನಾವು ನೋಡಿ ಸ್ಟೇಜು, ಗುಣ, ಸ್ಥಳ 3 ನೋಡಿ ಡಿಸೈಡ್ ಮಾಡ್ತೀವಿ. ಓಕೆ. ಆ್ಯಸ್ ಎ ಸರ್ಜಿಕಲ್ ಆಂಕಾಲಜಿಸ್ಟು ದೇಹದ ಯಾವುದೆಲ್ಲ ಭಾಗಕ್ಕೆ ನೀವು ಸರ್ಜರಿ ಮಾಡ್ತೀರಾ? ಸರ್, ಈಗೆಲ್ಲ ಸ್ವಲ್ಪ ಸಬ್ ಸ್ಪೆಷಾಲಿಟಿ ಸ್ಟಾರ್ಟ್ ಆಗಿದೆ, ಆರ್ಗನ್ ಸ್ಪೆಸಿಫಿಕ್ಕು. ಬಟ್ ನಾವು ಪ್ರಿಪೇರ್ ಆಗ್ತಿದ್ದಾಗ ಏನಿತ್ತು ಅಂದರೆ ಇಟ್ ವಾಸ್ ಜನರಲ್ ಸರ್ಜಿಕಲ್ ಆಂಕೋ ಅಂತ. ಓಕೆ. ಎಕ್ಸೆಪ್ಟ್ ಬ್ರೈನ್ ಆ್ಯಂಡ್ ಸ್ಪೈನ್, ಓಕೆ, ವಿ ಆಪ್ರೇಟ್ ಎವ್ರಿಥಿಂಗ್. ಯಾಕೆಂದರೆ ಉದಾಹರಣೆ ENT ಅಂತ ಹೇಳ್ತೀವಿ, ಅವರು ಬರೀ ಕಿವಿ, ಗಂಟಲು, ಮೂಗು ಅಂತಿದೆ. ಈಗ ಸರ್ಜಿಕಲ್ ಆಂಕಾಲಜಿಸ್ಟ್ ಅಂತ ಹೇಳಿದಾಗ ಈಗ ನನಗೆ ಮೂಗೊಂದು ಕ್ಯಾನ್ಸರ್ ಬಂದಿರ್ಬೋದು, ಗಂಟಲು ಕ್ಯಾನ್ಸರು ಬರುತ್ತೆ. ಈಗ ENT ಸರ್ಜನು ಆಪರೇಟ್ ಮಾಡ್ತಾರೆ, ಇಲ್ಲ ಸರ್ಜಿಕಲ್ ಆಂಕಾಲಜಿಸ್ಟ್ ಆಪರೇಟ್. ಯಾಕೆಂದರೆ ಜನಗಳಲ್ಲಿ ಒಂದು ಕಲ್ಪನೆ ಇದೆ, ಈಗ ನನಗೆ ಕ್ಯಾನ್ಸರ್ ಅಂತ ಗೊತ್ತಾಗಿದೆ, ಈಗ ನಾನು ಸರ್ಜಿಕಲ್ ಆಂಕಾಲಜಿಸ್ಟ್ ಹತ್ರ ಹೋಗ್ಬೇಕಾ ಇಲ್ಲ ENT ಸರ್ಜನ್ ಹತ್ರ ಹೋಗ್ಬೇಕಾ ಅಂತ ಇದೆ ಜನಗಳಲ್ಲಿ ಸ್ವಲ್ಪ. ಆ ಭಾವನೆಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಸರ್, ಡೆಫಿನೆಟ್ಲಿ ಹೂ ಈಸ್ ಸ್ಪೆಷಲಿಸ್ಟ್ ಈಸ್ ಅ ಸ್ಪೆಷಲಿಸ್ಟ್. ಓಕೆ. ಸೊ ನನಗೇನಂದರೆ ನಾವು ಬರೀ ಕ್ಯಾನ್ಸರ್ನೇ ಟ್ರೀಟ್ ಮಾಡಿರೋ ಕಾರಣದಿಂದ ಐ ಥಿಂಕ್ ಯಾವುದೇ ಈಗ ಹೆಂಗೆ ಅಂದರೆ ಒಬ್ಬ
ಒಂದು ಬಿಲ್ಡಿಂಗ್ ಕಟ್ಟಿದಾಗ ಒಂದು ಆರ್ಕಿಟೆಕ್ಟ್ ಆ್ಯಂಡ್ ಇಂಜಿನಿಯರ್ ದರ್ ಇಸ್ ಎ ಡಿಫ್ರೆನ್ಸ್. ಸೊ ಮುಂಚೆ ಇಂಜಿನಿಯರೇ ಒಳಗಡೆ ಇಂಟೀರಿಯರ್ ಮಾಡ್ತಿದ್ರು, ಬಟ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಂದು ಆರ್ಕಿಟೆಕ್ಟ್ ಡೆವಲಪ್ ಆದಮೇಲೆ ಏನಂದರೆ ಒಂದು ಇಂಟೀರಿಯರ್ ಒಂದು ಒಳ್ಳೆ ರೂಪ ಕೊಡೋಕ್ಕೆ ಆರ್ಕಿಟೆಕ್ಟ್ಗೆ ಪಾಸಿಬಲ್ ಆಗೋದು. ಸೊ ಅದೇ ರೀತಿ ವಿ ಆರ್ ಸ್ಪೆಷಲೈಸ್ಡ್ ಇನ್ ಸ್ಪೆಸಿಫಿಕ್ ಅಂದರೆ ನಾವು ಕ್ಯಾನ್ಸರ್ಗೋಸ್ಕರನೇ ತಯಾರಿ ಮಾಡ್ಕೊಂಡಿರೋದು. ಸೊ ಐ ಥಿಂಕ್ ಆ್ಯಸ್ ಇಫ್ ಯು ಆರ್ ಟಾರ್ಗೆಟಿಂಗ್ ಕ್ಯಾನ್ಸರ್ ಅಲ್ಲ, ಸರ್ಜಿಕಲ್ ಆಂಕಾಲಜಿಸ್ಟ್ ಇಸ್ ದ ಬೆಸ್ಟ್ ಪರ್ಸನ್ ಟು ಗೋ. Okay. As a surgical oncologist, what are the challenges you face? Sir, challenges as a surgical oncologist, as a person. Compared to other surgeries, surgeons. So definitely. Surgical oncology, ಏನಂದರೆ we go through two things. One is physical strain. Okay. One is mental and emotional strain. Okay. So physical strain because ಯಾಕಂದರೆ ಸರ್ಜಿಕಲ್ ಆಂಕಾಲಜಿ ಬ್ರಾಂಚಲ್ಲಿ ವಿ ಆಪ್ರೇಟ್ ಫಾರ್ ಲಾಂಗ್ ಅವರ್ಸ್. Correct. ಕೆಲವು ನಮ್ಮ ಮಿನಿಮಲಿಸ್ಟಿಕ್ ಸರ್ಜರಿ ಅಂದರೂ ಮಿನಿಮಮ್ 2 hours ಇರುತ್ತೆ ನಮಗೆ. Okay. ಸೊ ಇಫ್ ಯು ಹ್ಯಾವ್ 2-3 cases in a day, it goes on till ನಿಯರ್ಲಿ ಅರೌಂಡ್ 6-7 hours ಅಟ್ ಲೀಸ್ಟ್ ನಮಗೆ. ಸೊ ಒಂದು ಫಿಸಿಕಲ್ ಸ್ಟ್ರೈನು, ಸೆಕೆಂಡ್ ಈಸ್ ಮೆಂಟಲ್ ಆ್ಯಂಡ್ ಎಮೋಷ್ನಲ್ ಸ್ಟ್ರೈನ್ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ವಾಟ್ ಪೇಯ್ನ್ ಪೇಷಂಟ್ಸ್ ಆರ್ ಗೋಯಿಂಗ್ ಥ್ರೂ, ಇಟ್ ವಿಲ್ ಡೆಫಿನೆಟ್ಲಿ ನಿಮಗೂ ಬರುತ್ತದು, ಅವ್ರ ಫ್ಯಾಮಿಲಿ. ಸೊ ಬಿಕಾಸ್ ಯು ವಿಲ್ ಬಿ ಡೈಲಿ ಅವ್ರನ್ನ ಕೌನ್ಸಿಲ್ ಮಾಡ್ತಿರ್ತೀವಿ ಕ್ಯಾನ್ಸರಿಂದ. ಬಿಕಾಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಒಂದು ಕ್ಷಣದಲ್ಲಿ ಕ್ಯೂರ್ ಆಗುವಂಥ ಕಾಯಿಲೆ ಅಲ್ಲ, ಇಟ್ಸ್ ಎ ಲಾಂಗ್ ಪ್ರೊಸೆಸ್. ಅದರಿಂದ ದೀಸ್ ಆರ್ ದ ಮೇನ್ ಚಾಲೆಂಜಸ್ ಐ ಫೀಲ್ ಫಾರ್ ಎನಿ ಆಂಕಾಲಜಿಸ್ಟ್, ನಾಟ್ ಓನ್ಲಿ ಅಸ್. ಓಕೆ. ಆ್ಯಸ್ ಎ ಸರ್ಜಿಕಲ್ ಆಂಕಾಲಜಿಸ್ಟು ನಿಮಗೆ ಒಂದು ಹ್ಯಾಪಿ ಮೂಮೆಂಟ್ ಅಂತ ಇರುತ್ತೆ. ಆ್ಯಸ್ ಎ ಸರ್ಜನ್, ಎನಿ ಸರ್ಜನ್ ಸಕ್ಸಸ್ ಆಗ ಅದು ನಿಮಗೆ ಎಷ್ಟು ಮಟ್ಟಿಗೆ ಇನ್ಸ್ಪಿರೇಷನ್ ಕೊಡುತ್ತೆ ಈ ವೃತ್ತಿಲಿ? ಡೆಫಿನೆಟ್ಲಿ ಸರ್. ಯಾಕೆಂದರೆ ನಮ್ಮ ಕ್ಯಾನ್ಸರ್ ಬ್ರಾಂಚಲ್ಲಿ ಇಫ್ ಐ ಟೇಕ್ ಅರೌಂಡ್ ಸಮ್ ಪರ್ಸೆಂಟೇಜ್ ಆಫ್ ಪೀಪಲ್ ತೊಗೊಂಡ್ರೆ ದೆರ್ ಆರ್ ಪರ್ಸೆಂಟೇಜ್ ವಿಚ್ ಕೆನಾಟ್ ಗೆಟ್ ಟ್ರೀಟೆಡ್. ಕ್ಯಾನ್ಸರ್ ಕೆಲವು ನಾವು ಯಾವುದೇ ರೀತಿ ಮಾದರಿ ಸರ್ಜರಿ ಇರ್ಬೋದು ಇದರದೆಲ್ಲ ಕೊಟ್ಟಾಗ ದೇ ವಿಲ್ ನಾಟ್ ಗೆಟ್ ಕ್ಯೂರ್ಡ್ ಆರ್ ಪ್ರೋಗ್ರೆಷನ್ ಆಫ್ ಡಿಸೀಸ್ ಈ ಥರ ಎಲ್ಲ ಆಗುತ್ತೆ. ಡೆಫಿನೆಟ್ಲಿ ಇಟ್ ವಿಲ್ ಈಟ್ ಅಸ್. ಅರ್ಥ ಆಯ್ತಲ್ಲ? ಸೊ ಟು ಕಮ್ ಬ್ಯಾಕ್ ಫ್ರಮ್ ದಟ್ ಅಂದಾಗ ನೆಕ್ಸ್ಟ್ ಪೇಷಂಟ್ ಐ ಸಿ ಸಮ್ವೇರ್ ಹೂ ಹ್ಯಾಸ್ ಕಂಪ್ಲೀಟ್ಲಿ ಗೆಟ್ ಕ್ಯೂರ್ಡ್. ಸೊ ಮತ್ತು ಅದೊಂದು ದಟ್ ವಿಲ್ ಗಿವ್ ಯು ಲಾಟ್ ಆಫ್ ಹ್ಯಾಪಿನೆಸ್ ಫಾರ್ ಯುವರ್ ದ ಎಫರ್ಟ್ ಯು ಹ್ಯಾವ್ ಪುಟ್ ಇನ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದರೆ ದ ಗೆಸ್ಚರ್ಸ್ ದೇ ಕಮ್ ಫಾಲೋ ಅಪ್ ಪೇಷಂಟ್ಸ್. ಅಂದರೆ ಕ್ಯೂರ್ ಆಗಿರೋರಿಗೆ ನಾವು ಯೂಶ್ವಲಿ ಒಂದು 5 years ಫಾಲೋ ಅಪ್ ಇಟ್ಕೊಂಡಿರ್ತೀವಿ ಮಿನಿಮಮ್ಮು. ಸೊ ಅವ್ರು ಬಂದಾಗ ಈಗ ಅದೇ ಒಂದು ಬಡ ಜನ ಆದರೆ ಪಾಪ ಏನೋ ಮನೇಲಿ ಬೆಳೆದಿರೋ ಒಂದು ಹಳಸ್ಲ್ಯಾಂಡ್ ಎತ್ಕೊಂಡು ಬರ್ತಾರೆ, ಒಂದು ಸಣ್ಣ ಏನೋ ಒಂದು ಸಂತೋಷ ಆಗೋದು ಅವ್ರು, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ದೆಮ್. ಸೊ ವೆನ್ ದೆ ಗೆಟ್ ಇದು, ಕೆಲವರು ಇನ್ನೂ ಸ್ವಲ್ಪ ಪೇಷಂಟ್ಸ್ ಇದ್ದಾರೆ, ನನ್ನ ಯಾವುದೋ ಹಬ್ಬ ಹರಿದಿನ ಬಂದು ಏನೋ ಒಂಚೂರು ತೊಗೊಳ್ಳಿ ನಿಮಗೆ ಗಿಫ್ಟ್ ಅಪ್ಪ ಅಂತ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ. ಸಿ ದೀಸ್ ಆರ್ ಸ್ಮಾಲ್ ಗೆಚರ್ಸ್ ವಿಚ್ ಕೀಪ್ ಯು ಪುಷಿಂಗ್ ಆಸ್ ಎ ಪರ್ಸನ್ ಆ್ಯಂಡ್ ಈವನ್ ಹ್ಯೂಮನ್ ಬೀಯಿಂಗ್ ಪ್ರೊಫೆಷನಲಿ. ಸರ್, ಇಫ್ ಯು ಕಮ್ ಟು ಈಗ ಕ್ಯಾನ್ಸರು ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಇಂಡಿಯಾ ಮತ್ತು ಕರ್ನಾಟಕದಲ್ಲಿ ಯಾವ ಮಟ್ಟಿಗೆ ಇದು ಕ್ಯಾನ್ಸರು ಎಫೆಕ್ಟ್ ಕಾಣ್ತಾ ಇದೆ ನಿಮಗೆ? ಡೆಫಿನೆಟ್ಲಿ ವಾಟ್ 10 years ಬ್ಯಾಕ್ ನಾವು ನೋಡ್ತಾ ಇದ್ವಿ, ಇಟ್ ಈಸ್ ಇನ್ಕ್ರೀಸ್ಡ್. ದಟ್ ಈಸ್ ಇದು. ಆ್ಯಂಡ್ ಇಂಡಿಯಾನ ಆ್ಯಕ್ಚುಲಿ ವಿ ಆರ್ ಪ್ರೊಜೆಕ್ಟಿಂಗ್ ಇಟ್ ಆಸ್ ಎ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಇಟ್ ಈಸ್ ಗೋಯಿಂಗ್ ಟು ಬಿಕಮ್. ಸೊ ಒಂದು ಏನಂದರೆ ವಿ ಹ್ಯಾವ್ ಮೋರ್ ಪಾಪ್ಯುಲೇಷನ್ ಆಲ್ಸೋ. ಓಕೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಅಂದರೆ ಬೇಗ ಡಯಾಗ್ನೋಸಿಸ್ ಆಗ್ತದೆ ಇತ್ತೀಚೆಗೆ. ಮುಂಚೆ ಎಲ್ಲ ನಾನು ವೆನ್ ಐ ರಿಮೆಂಬರ್ ಅರೌಂಡ್ 20 years ಬ್ಯಾಕ್ ಒಂದು ಅಲ್ಟ್ರಾಸೌಂಡ್ ಮಾಡ್ಸೋಕ್ಕೆ ಸಿಟಿಗೆ ಬರಬೇಕಾಗಿತ್ತು, ತಾಲೂಕು ಲೆವೆಲಲ್ಲೂ ಇರ್ತಿರ್ಲಿಲ್ಲ. ಒಂದು CT ಸ್ಕ್ಯಾನ್ ಊರು ಒಂದೇ ಇರ್ತಿತ್ತು ಅಥವಾ 2. ಸೊ ಈಗ ಹೆಂಗೆ ಅಂದರೆ ಬಿಕಾಸ್ ಆಫ್ ದ ಟೆಕ್ನಾಲಜಿ ಆ್ಯಂಡ್ ಪರ್ಸನ್ಸ್ ಅವೈಲಬಿಲಿಟಿ, ಈಗ ಊರವರಲ್ಲೇ ಸ್ವಲ್ಪ ಏನೋ ಒಂಚೂರು ಹೆಚ್ಚು ಕಮ್ಮಿ ಆದರೆ ಸಮ್ ಸ್ಕ್ಯಾನ್, ಸಮ್ ಟೆಸ್ಟ್ ವಿಲ್ ಗೆಟ್ ಇಟ್ ಡನ್. ಸೊ ಅದರಿಂದ ಬೇಗ ಕಂಡುಹಿಡಿಯೋದು ಆಗಿದೆ ನಾವು. ಬಿಯಾಂಡ್ ಒನ್ ಪಾಯಿಂಟ್ ಆರ್ ಮೋರ್ ಡಿಟೆಕ್ಷನ್ ಅಂತಲೂ ಹೇಳ್ಬೋದು. ಸೆಕೆಂಡ್ ಥಿಂಗ್ ಈಸ್ ಇಟ್ ಈಸ್ ಲೈಫ್ ಸ್ಟೈಲ್ ವಿಚ್ ಹಸ್ ಕ್ರಾಸ್ಲಿ ಚೇಂಜ್ಡ್. ಅದು ಹೇಳಬೇಕು. ನೆಕ್ಸ್ಟ್ ಕ್ವಶನ್ ಅದೇ ಇತ್ತು, ನಮ್ಮ ಲೈಫ್ ಸ್ಟೈಲು ಮತ್ತು ಹ್ಯಾಬಿಟ್ಸು ಕ್ಯಾನ್ಸರ್ಗೆ ಏನಾರೋ ಪೂರಕನಾ ಇದು? ಡೆಫಿನೆಟ್ಲಿ ಸರ್. ಸ್ಟಡೀಸ್ ಹ್ಯಾವ್ ಶೋನ್, ಎವ್ರಿಥಿಂಗ್ ಈಸ್ ಶೋನ್. ಸಿ ನಮ್ಮ ಲೈಫ್ ಸ್ಟೈಲ್ ಯೂಶ್ವಲಿ ನಮ್ಮಲ್ಲಿ ಹೇಳ್ತಾ ಇರ್ತಾರೆ, ಒಂದು ಸಲ ತಿಂದವನು ಯೋಗಿ, ಭೋಗಿ, ಚಟ್ಟ ಅಂತ, ಜೋಗಿ ಚಟ್ಟ ಅಂತ. ಐ ಥಿಂಕ್ ಇಟ್ ಈಸ್ ರೈಟ್ ಅನ್ಸುತ್ತೆ. ಅರ್ಥ ಆಯ್ತಲ್ಲ? ಯಾಕೆಂದರೆ ವೆನ್ ಐ ರಿಮೆಂಬರ್ ಇದು ನಮ್ಮ ತಾತ, ನಮ್ಮ ತಂದೆ ಅವರೆಲ್ಲ ದಿನಕ್ಕೆ 2 ಟೈಮ್ ಊಟ ಮಾಡ್ತಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಮಾರ್ನಿಂಗ್ ಇಟ್ ವಾಸ್ ಎ ಬ್ರಂಚ್, ಬೆಳಗ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬ್ರಂಚ್ ಊಟ ಮಾಡಿ ಮಲ್ಕೊಂಡು ಒಳ್ಳೆ ನಿದ್ದೆ ಮಾಡಿ, ಸಂಜೆ ಒಂದು ರೌಂಡ್ ಊಟ ಮಾಡಿ ಮಲ್ಕೊಂಡ್ರೆ ನೆಕ್ಸ್ಟ್ ಡೇ ಬೆಳಗ್ಗೆನೆ. ಅಂದರೆ ನಮ್ಮ ಆಹಾರ ಶೈಲಿ ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆಹಾರ ಆ್ಯಂಡ್ ಐ ವುಡ್ ಸೇ ಮೀಡಿಯಾ, ಸ್ವಲ್ಪ TV ಜಾಸ್ತಿ ನೋಡೋದು, ಸೀರಿಯಲ್ ಜಾಸ್ತಿ ನೋಡೋದು, ಬ್ರೌಸಿಂಗ್ ಮಾಡೋದು. ಸಿ ನನಗೆ ರಿಮೆಂಬರ್ ಮಾಡಿದ್ರೆ ಐ ಯೂಸ್ ಟು ಸ್ಲೀಪ್ ಬೈ 9 o'clock. ಮುಂಚೆ ಎಲ್ಲ ಇದರಿಂದ ರೋಗಕ್ಕೆ ಹೇಗೆ ಪರಿಣಾಮ ಬೀಳುತ್ತೆ ಅಂದರೆ ಸರ್, ಮೋರ್ ಹವರ್ಸ್ ಯು ಆರ್ ಅವೇಕಲ್ಲ, ಯು ಆರ್ ಈಗ ಏನಾಗುತ್ತೆ, ಯು ವಿಲ್ ಈಟ್ ಮೋರ್
ಆ್ಯಂಡ್ ಏನಾಗುತ್ತೆ ಮನೆಗೆ 3 ಟೈಮ್ ಕುಕ್ ಮಾಡೋದು, ಮಿಕ್ಕ ಟೈಮೆಲ್ಲ ಜಂಕೆ. ಹೌದು, ಕರೆಕ್ಟ್, ನಿಜ. ಆ್ಯಂಡ್ ವಿ ಆರ್ ಬಿಕಮಿಂಗ್ ಟೂ ಮಚ್ ಔಟ್ ಗೋಯಿಂಗ್ ಪೀಪಲ್ ಟು ಈಟ್. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಸಂಡೇಸ್ ಬಂತು ಅಂದರೆ ಅಪ್ಪ ಊಟ ತರ್ತಾರೆ, ಏನೋ ಒಂದು ಸ್ಪೆಷಲ್ ಮನೇಲಿ ಅಡುಗೆ ಆಗುತ್ತೆ ಅಂತಿದ್ವಿ. ಹೊರತು ಈಗ ವೀಕೆಂಡ್ ಏನಾಗಿದೆ, ಇಟ್ ಈಸ್ ನೋ ಕುಕಿಂಗ್ ಡೇ ಆಗುತ್ತೆ, ನೋ ರೆಸ್ಟ್ ಡೇ ಫಾರ್ ದಿ ಕಿಚನ್. ಆ್ಯಂಡ್ ಆ್ಯಸ್ ಸಚ್ ವೆನ್ ಐ ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಅಲ್ಲ, ಒನ್ ಥಿಂಗ್ ಐ ರಿಯಲೈಸ್ಡ್, ವಿ ಆರ್ ಗೆಟಿಂಗ್ ಡೌನ್ ಆನ್ ಗುಡ್ ವಾಟರ್, ಗುಡ್ ಏರ್ ಆ್ಯಂಡ್ ಗುಡ್ ಫುಡ್ ಇನ್ ಇಂಡಿಯಾ. ಮೇ ಬಿ ಪೊಲ್ಯೂಷನ್ ಇನ್ಫ್ಲೂಯೆನ್ಸ್ ಡೆಫಿನೆಟ್ಲಿ. ಸಿ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. Okay. When we go to European countries or somewhere, you can just drink a water from the tap. Okay. That doesn't happen in India. That is very sad to say, but we are losing out on those things. It's basic things ashte, good water, good air and good food. So I think that's where we are too much lacking ansutte. And even we don't exercise. ನಾನು ಯಾವಾಗ ಹೇಳ್ತೀನಿ, there is 5 ಡಾಕ್ಟ್ರು ಅಂತ. ಒಂದು ಊಟ, good food, diet is your good doctor, exercise is your good doctor, good sleep is a good doctor, Yes. and you should have a good circle of friends Yes. and discipline. This should be there. Yes. ಅದಿದ್ರೆ ಐ ಥಿಂಕ್ ವಿ ಕ್ಯಾನ್ ಪೋಸ್ಟ್ಪೋನ್ ಆ್ಯಂಡ್ ಈವನ್ ಪ್ರಿವೆಂಟ್ ಕ್ಯಾನ್ಸರ್ಸ್ ಅನ್ಸುತ್ತೆ. ಓಕೆ. ಆ್ಯಸ್ ಎ ಸರ್ಜಿಕಲ್ ಆಂಕಾಲಜಿಸ್ಟು, ದೇರ್ ಇಸ್ ಎ ನಿಮ್ಗೆ ಕೂಡ ಅದು ಕ್ಯಾನ್ಸರಲ್ಲಿ 4 ಸ್ಟೇಜಸ್ ಅಂತ ಹೇಳ್ತೀವಿ. ವಿಚ್ ಸ್ಟೇಜ್ ಇಫ್ ದೇ ಕಮ್ ಅರ್ಲಿ ವಿಚ್ ಯು ಕ್ಯಾನ್ ಕ್ಯೂರ್ 100% ಆ್ಯಸ್ ಎ ಸರ್ಜಿಕಲ್ ಆಂಕಾಲಜಿಸ್ಟ್? ಸರ್ ಡೆಫಿನೆಟ್ಲಿ ಏನಂದರೆ ಕ್ಯೂರ್ ರೇಟ್ಸ್ ಏನಂದರೆ ಸ್ಟೇಜ್ ಪ್ರಕಾರನೂ ಹೋಗಲ್ಲ, ನಾನು ಆಗಲೇ ಹೇಳಿದೆ, ಗುಣದ ಪ್ರಕಾರನೂ ಹೋಗುತ್ತೆ. ಆ್ಯಂಡ್ ಯಾವ ಅಂಗಕ್ಕೆ ಎಫೆಕ್ಟ್ ಆಗಿದೆ ಅಂತ ಕೂಡ ಹೋಗುತ್ತೆ. ಯಾಕಂದರೆ ನಾವು ಜನರಲೈಸ್ ಆಗಿ ನಾವು ಎಲ್ಲ ಕ್ಯಾನ್ಸರ್ಗೆ ಒಂದೇ ಬ್ಲ್ಯಾಂಕೆಟ್ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಸೊ ಈಚ್ ಕ್ಯಾನ್ಸರ್ಗೆ ಒಂದೊಂದು ಮಾದರಿ ಟ್ರೀಟ್ಮೆಂಟ್ ಡೆವಲಪ್ಮೆಂಟಲ್ಲಿದೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ವಿತ್ ಸ್ಟೇಜ್ 1 ಆ್ಯಂಡ್ ಸ್ಟೇಜ್ 2 ಗೆಟ್ ಕ್ಯೂರ್ಡ್ ಕಂಪ್ಲೀಟ್ಲಿ. ಮೋಸ್ಟ್ 100% ಅನ್ನೋದು ನಮ್ಮ ಇದುವರೆಗೂ ಯಾವ ಡೇಟಾದಲ್ಲೂ ಇಲ್ಲ, ಏನೂ ಇಲ್ಲ. ಯಾಕೆಂದರೆ ಒಂದ್ಸಲಿ ನಿಮ್ಮ ದೇಹ ಕ್ಯಾನ್ಸರ್ ಮಾದರಿ ಕನ್ವರ್ಟ್ ಆಗೋಕ್ಕೆ ನಿಮ್ಮ ದೇಹ ಅಲೋ ಮಾಡಿದೆ ಅಂದಮೇಲೆ ದೇರ್ ಈಸ್ ಆಲ್ವೇಸ್ ಎ ಚಾನ್ಸ್ ಫಾರ್ ಸೆಕೆಂಡ್ ದಿಸ್ ಥಿಂಗ್. ಹೀಗೆ ಅಂದರೆ ಒಂದ್ಸಲಿ ಹಾರ್ಟ್ ಅಟ್ಯಾಕ್ ಆದರೆ ಯು ಹ್ಯಾವ್ ಎ ಚಾನ್ಸ್ ಆಫ್ ಗೆಟಿಂಗ್ ಒನ್ ಮೋರ್ ಹಾರ್ಟ್ ಅಟ್ಯಾಕ್. ಇಟ್ಸ್ ಎ ಸಿಂಪಲ್ ವೇ ಆಫ್ ಎಕ್ಸಾಂಪಲ್ ನಾನು ಹೇಳ್ತಿರೋದು. ಆ್ಯಂಡ್ ಸೈನ್ಸ್ ಆಫ್ ಆಂಕಾಲಜಿ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದರೆ ವಿ ಆರ್ ಏಬಲ್ ಟು ಕ್ರ್ಯಾಕ್ ಅರೌಂಡ್ 20% ಆಫ್ ಇಟ್ ವಿತ್ ರೆಸ್ಪೆಕ್ಟ್ ಟು ಜೀನ್ಸ್. ಸೊ ಬಟ್ ಲಾಸ್ಟ್ ಒಂದು ಡೆಕೆಡಲ್ಲಂತೂ ಅಮೌಂಟ್ ಆಫ್ ಅಡ್ವಾನ್ಸ್ಮೆಂಟ್ ಏನಾಗ್ತೀವಿ, ನಾವು ಕೆಲವು ಡಿಸೀಸಸ್ನ 10 ವರ್ಷದಿಂದ ನಾವು ಏನೋ ಡಯಾಗ್ನೋಸ್ ಅಲ್ಲ, ಟ್ರೀಟ್ಮೆಂಟನ್ನು ನಾವು ಏನೂ ಆಗಲ್ಲ ಅಂತಿದ್ದವರು ಇವತ್ತು ವಿ ಆರ್ ಏಬಲ್ ಟು ಟ್ರೀಟ್ ದೋಸ್ ಕ್ಯಾನ್ಸರ್ಸ್. ಸೊ ದಟ್ ಈಸ್ ದ ವೇ ಟೆಕ್ನಾಲಜಿ ವೈಸ್ ವಿತ್ ರೆಸ್ಪೆಕ್ಟ್ ಟು ಡ್ರಗ್ಸ್ ಆಗಲಿ, ರೇಡಿಯೇಷನ್ ಮಿಷಿನ್ ಆಗಲಿ, ಸರ್ಜಿಕಲ್ ಟೆಕ್ನಿಕ್ಸ್ ಆಗಲಿ, ಇಟ್ ಈಸ್ ಎವಾಲ್ವಿಂಗ್. ಈಗ ನಿಮ್ಮ ಪ್ರಕಾರ ಕ್ಯಾನ್ಸರ್ ಅತಿ ಹೆಚ್ಚು ಗುರುತು ಕಾಣ್ತಿದೆ ಅಂದರೆ ಡ್ಯೂ ಟು ದಿ ಟೆಕ್ನಾಲಜಿ ಇಂಪ್ರೂವ್ಡ್, ಅಡ್ವಾನ್ಸ್ ಟೆಕ್ನಾಲಜಿ? ಡೆಫಿನೆಟ್ಲಿ. ಬಿಕಾಸ್ ಯು ಹ್ಯಾವ್ ಟು ಗೋ ವಿತ್ ಟೆಕ್ನಾಲಜಿ. ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಈ ಆ್ಯಸ್ ಎ ಸರ್ಜಿಕಲ್ ಆಂಕಾಲಜಿಸ್ಟ್ ಒಂದು ಪೇಷಂಟ್ ಬಂದಾಗ ಇದಕ್ಕೆ ಸರ್ಜರಿ ಬೇಕು ಅಂತ ಅದನ್ನು ಯಾವಾಗ ನೀವು ನಿರ್ಧರಿಸ್ತೀರಾ? ವೆನ್ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ? ಫಸ್ಟು ಎನಿ ಪೇಷಂಟ್ ಬಂದಾಗ ಕ್ಯಾನ್ಸರ್ ಸಸ್ಪಿಷನ್ ಇದ್ದಾಗ ಫಸ್ಟು ಕ್ಯಾನ್ಸರಿಂದನೇ ಬಂದಿದೆಯಾ ಗಂಟು ಅಥವಾ ಬೇರೆ ಗಂಟ ಅಂತ ನಾವು ಪರಿಶೀಲನೆ ಮಾಡ್ತೀವಿ. ಸಮ್ಟೈಮ್ಸ್ ಬಯಾಪ್ಸಿ ಮಾಡ್ತೀವಿ, ಮೋಸ್ಟ್ ಆಫ್ ದ ಟೈಮ್ಸ್ ಸ್ಕ್ಯಾನ್ಸಿಂದ ಕಂಡಿಡ್ಕೊಳ್ತೀವಿ ಸ್ಟೇಜ್ನ. ಸೊ ಆ ಸ್ಟೇಜು ಆ ಕ್ಯಾನ್ಸರ್ಗೆ ಸರ್ಜರಿ ಮಾಡೋ ಥರ ಇತ್ತು ಅಂದರೆ ದೆನ್ ಫಸ್ಟ್ ಈಸ್ ಆಪ್ಷನ್ ಈಸ್ ಸರ್ಜರಿ. ಓಕೆ. ಕೆಲವು ಕ್ಯಾನ್ಸರ್ಗಳಲ್ಲಿ ಸರ್ಜರಿಗಿಂತ ರೇಡಿಯೇಷನ್ ಅಥವಾ ಕೀಮೋಥೆರಪಿ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ, ಅಂಥದ್ರಲ್ಲಿ ಅದನ್ನು ಫಸ್ಟು ನಾವು ಚೂಸ್ ಮಾಡ್ಕೊಳ್ತೀವಿ. ಈಗ ಆ್ಯಸ್ ಎ ಸರ್ಜನ್ನು ಈ ಸಿ ಟಿಗಿಂತ ಪೆಟ್ ಸಿ ಟಿ ಏನಾದ್ರು ಎಫೆಕ್ಟ್ ಕೊಡುತ್ತಾ ನಿಮಗೆ ಆ ಡಿಸಿಷನ್ ತಗೊಳ್ಳಿಕ್ಕೆ? ಅದೇ ಸರ್, ಟೆಕ್ನಾಲಜಿ ನಾನು ಆಗಲೇ ಹೇಳ್ದಂಗೆ ಟೆಕ್ನಾಲಜಿ ಆಲ್ವೇಸ್ ಹೆಲ್ಪ್ಸ್. ಸೊ ಪೆಟ್ ಸಿ ಟಿ ಆ್ಯಸ್ ಸಚ್ ಎಲ್ಲ ಡಿಸೀಸಲ್ಲೂ ಎಲ್ಲ ಇದರಲ್ಲೂ ಇನ್ನೂ ಇಂಟರ್ನ್ಯಾಷನಲಿ ಇಟ್ ಇಸ್ ನಾಟ್ ಅಕ್ಸೆಪ್ಟೆಡ್. ಯಾಕೆಂದರೆ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಫಾಲ್ಸ್ ಪಾಸಿಟಿವ್ ಅಂತ ಹೇಳ್ತೀವಿ, ಫಾಲ್ಸ್ ನೆಗೆಟಿವ್ ಅಂತ. ಅಂದರೆ ಅನಾವಶ್ಯಕವಾಗಿ ಇದೆ ಅಂತ ಹೇಳೋದು, ಅನಾವಶ್ಯಕವಾಗಿ ಇಲ್ಲ ಅಂತ ಹೇಳೋದು. ಸೊ ಆ ಥರ ಚಾನ್ಸಸ್ ಆರ್ ದೇರ್. ಸೊ ಆ್ಯಸ್ ಎ ಸ್ಪೆಷಲಿಸ್ಟ್ಗಳು ನಾವುಗಳು ವಿ ನೋ ದ ಡೇಟಾ, ವಿ ನೋ ದಿಸ್ ಥಿಂಗ್. ಸೊ ನಾವು ಕೆಲವಕ್ಕೆ ಬೇಡ ಅಂತ ಹೇಳ್ತೀವಿ, ಕೆಲವಕ್ಕೆ ಬೇಕು ಅಂತ ಹೇಳ್ತೀವಿ. ಬಟ್ ಏನಾಗಿದೆ, ಎಲ್ಲರಿಗೂ ಈಗ ಇತ್ತೀಚೆಗೆ ಪೆಟ್ ಸಿ ಟಿ ಮಾಡಿಸಿದ್ರೆ ಬೆಟರು ಅಂತ ಇದಾಗಿದೆ. ಫಾರಿನಲ್ಲೆಲ್ಲ ಏನಾಗುತ್ತೆ, ನಂಬರ್ ಆಫ್ ಸ್ಕ್ಯಾನ್ಸ್ ದೇ ಹ್ಯಾವ್ ಲೆಸ್. ಸೊ ದೇ ಡೋಂಟ್ ಡೂ ಮಚ್ ಆಫ್ ಪೆಟ್ ಸ್ಕ್ಯಾನ್. ಆ್ಯಂಡ್ ಮೋಸ್ಟ್ ಆಫ್ ದ ಡೇಟಾ ನಾವು ಎಲ್ಲಿಂದ ಫಾರಿನಿಂದ ತೊಗೊಂಡೆ ಇಲ್ಲಿ ಟ್ರೀಟ್ ಮಾಡೋದು. ಯಾಕಂದರೆ ಇಂಡಿಯಾದಲ್ಲಿ ಇನ್ನೂ ಅಷ್ಟು ಸ್ಟ್ರಕ್ಚರ್ಡ್ ಡೇಟಾ ಪ್ರೋಗ್ರಾಮ್ಸ್ ಇಲ್ಲ. ಸೊ ಏನಾಗ್ತದೆ, ಬಟ್ ಬಿಕಾಸ್ ವಿ ಹ್ಯಾವ್ ಮೋರ್ ಪೆಟ್ ಸಿ ಟಿ ಆ್ಯಂಡ್ ದಿಸ್ ಥಿಂಗ್ ಅವೈಲಬಲ್, ಸೊ ಸ್ಲೋಲಿ ವಿ ಆರ್ ಆಲ್ಸೋ ಟ್ರೈಯಿಂಗ್ ಟು ಯೂಸ್ ಇಟ್ ಆ್ಯಸ್ ಮಚ್, ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ. ಬಿಕಾಸ್ ಇಟ್ ಈಸ್ ಹೆಲ್ಪಿಂಗ್ ಅಸ್ ಟು ಚೇಂಜ್ ಡಿಸಿಷನ್ಸ್ ಸೋ ಮೆನಿ ಟೈಮ್ಸ್. ಆ ಲಕ್ಸುರಿ ಇದೆ ಅಂತ ಹೇಳ್ಬೋದು ನಾವು ನಮಗೆ ಆ್ಯಸ್ ಇಂಡಿಯನ್ಸ್. ಆ್ಯಸ್ ಎ ಸರ್ಜನ್ 3 ಟೈಪ್ಸ್ ಆಫ್ ಸರ್ಜರಿ ಮಾಡ್ತೀನಿ. ಒಂದು ಓಪನ್ ಸರ್ಜರಿ, ಇನ್ನೊಂದು ಮಿನಿಮಮ್ ಇನ್ವೇಸಿವ್ ಸರ್ಜರಿ, ಈಗ ರೋಬೋಟಿಕ್ ಸರ್ಜರಿ ಅಂತಲೂ ಕೂಡ ಬಂದಿದೆ. ಇದು ಮೂರದು ಸ್ವಲ್ಪ ಡಿಫ್ರೆನ್ಸ್ ಮತ್ತು ಅಡ್ವಾಂಟೇಜಸ್ ಹೇಳೋಕ್ಕಾಗುತ್ತಾ? ರೈತ ಒಬ್ಬನೇ
ಉಳೋ ಮಿಷಿನ್ ಬೇರೆ. ಸೊ ಆ ರೀತಿ ಹೇಳ್ಬೋದು. ಹೇಗೆ ಅಂದರೆ ಯು ಆರ್ ಎ ಡಾಕ್ಟರ್. Yes, sir. ಮುಂಚೆ ಸರ್ಜರಿ ಮಾಡ್ತಿದ್ವಿ, ಈಗೇನಾಗಿದೆ ವಿ ಹ್ಯಾವ್ ಗಾಟ್ ಎ ಗುಡ್ ಗ್ಯಾಜೆಟ್. Okay. ನೆಕ್ಸ್ಟು ಲ್ಯಾಪ್ರೋಸ್ಕೋಪಿ ಬಂತು, ನೆಕ್ಸ್ಟ್ ಅದಾದಮೇಲೆ ಈಗ ರೋಬೋಟ್ ಬಂತು. Okay. ಸೊ ಇಟ್ಸ್ ಜಸ್ಟ್ ಎ ಗ್ಯಾಜೆಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ದಟ್ ಗ್ಯಾಜೆಟ್ ಈಸ್ ಹೆಲ್ಪಿಂಗ್ ಅಸ್ ಎ ಲಾಟ್. ಯಾಕೆಂದರೆ ಬಟ್ ಇಟ್ ಈಸ್ ನಾಟ್ ಎ ಗೋಲ್ಡ್ ಸ್ಟ್ಯಾಂಡರ್ಡ್. Okay. ಅದೊಂದು ಪಿನ್ ಪಾಯಿಂಟ್. ಜನರಲಿ ಸ್ವಲ್ಪ ಏನಿದೆ, ರೋಬೋಟಿಕ್ ಸರ್ಜನ್ ರೋಬೋಟ್ ಮಾಡಿಬಿಡುತ್ತಲ್ಲ ಸರ್ ಅಂತ. ದಟ್ ಈಸ್ ಓನ್ಲಿ ಇನ್ ಪಿಕ್ಚರ್ಸ್. ಅದನ್ನು ಸ್ವಲ್ಪ ನೀವು ವಿವರಣೆ ಕೊಡಬೇಕು ಜನಗಳಲ್ಲಿ ಸ್ವಲ್ಪ ಅದು. ಸೊ ಅದನ್ನೇ ಹೇಳಿದ್ನಲ್ಲ, ಹೊಲವು ರೈತ ಒಬ್ಬನೇ, ಉಲಿಯ ಮಿಷಿನ್ ಬೇರೆ ಅಷ್ಟೇ. ಬಟ್ ಫೈನಲಿ ಹೌ ದಟ್ ಗೈ ಅದನ್ನು ಉಳ್ತಾನೆ ನೆಲನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫೈನಲಿ ಸರ್ಜನ್ ಹ್ಯಾಸ್ ಟು ಬಿ ಗುಡ್, ಯಾವುದೇ ಗ್ಯಾಜೆಟ್ ಇದ್ದರು. ರೋಬೋಟ್ ಏನು ಸರ್ಜರಿ ಮಾಡಲ್ಲ. ಹೇಗೆ ಅಂದರೆ ರೋಬೋಟ್ ಹೆಂಗೆ ಅಂದರೆ, ಯು ಇನ್ಸ್ಟಾಲ್ ದ ರೋಬೋಟ್ ಏನು ಮಾಡುತ್ತೆ, ಇಟ್ ಹ್ಯಾಸ್ ಆರ್ಮ್ಸ್ ಅಂತ ಹೇಳ್ತೀವಿ. ಈಗ ಇಂಡಸ್ಟ್ರಿಯಲಲ್ಲಿ ಆರ್ಮ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಅದನ್ನು ಲ್ಯಾಪ್ರೋಸ್ಕೋಪಿ ಪೋರ್ಟ್ಗಳಿಗೆ ನಾವು ಅಟ್ಯಾಚ್ ಮಾಡ್ತೀವಿ. ಅಲ್ಲಿಂದ ಇನ್ಸ್ಟ್ರೂಮೆಂಟ್ಸ್ ಹಾಕಿ ನಾವು ಒಂದು ಚೇಂಬರ್, ಕನ್ಸೋಲ್ ಅಂತ ಹೇಳ್ತೀವಿ, ಅಲ್ಲಿ ಕೂತ್ಕೊಂಡು ನಮ್ಮ ಕೈ ಚಳಕದಲ್ಲೇ ಆಟಾಡಿಸೋದು ಅದನ್ನು. ನಾವು ಕೈ ಹಿಂಗಂದರೆ ಕೈ ಹಿಂಗೆ ಹೋಗುತ್ತೆ, ಕಾಲಿಂಗ್ ಇದು ಕೈ ಈ ಕಡೆ ಮಾಡಿದ್ರೆ ಆ ಕಡೆ ಹೋಗುತ್ತೆ, ರೊಟೇಟ್ ಮಾಡಿದ್ರೆ ರೊಟೇಟ್ ಆಗುತ್ತೆ. ಬಟ್ ಏನಂದರೆ ನಮಗೇನಾಗುತ್ತೆ, ನಮ್ಮ ಹ್ಯಾಂಡು ಕೆಲವು ಜಾಗದಲ್ಲಿ ಹೋಗೋಕ್ಕಾಗಲ್ಲ ಬಿಕಾಸ್ ಆಫ್ ದ ಬಲ್ಕಿನೆಸ್ ಆರ್ ವಿಷನ್ ಪ್ರಾಬ್ಲಮಿಂದ. ಎಸ್ಪೆಷಲಿ ನಾವು ಪೆಲ್ವಿಸ್ ಅಂತೀವಿ, ವೇರ್ ಕೋನ್ಸ್ ಶೇಪ್ ಇದ್ದಾಗ ಯುವರ್ ಹ್ಯಾಂಡ್ ಕಾಂಟ್ ಗೋಚ್, ಹೋದರೆ ನಮಗೇನು ಕಾಣಿಸಲ್ಲ. ಅಲ್ಲಿ ಬಿಕಾಸ್ ಆಫ್ ದ ಮೂಮೆಂಟ್ಸ್ ಆ್ಯಂಡ್ 360 ಡಿಗ್ರಿ ಓರಿಯೆಂಟೇಷನ್ ಆ್ಯಂಡ್ ಸಮಥಿಂಗ್, ರೋಬೋಟ್ ಹೆಲ್ಪ್ಸ್ ಟ್ರೆಮೆಂಡಸ್ ನಮಗೆ. ಅಂದರೆ ಪರ್ಫೆಕ್ಟ್ಗೆ ಇಲ್ಲ ಕ್ಲಾರಿಟಿಗೆ 100% ಸರ್ಜರಿ ಮಾಡ್ಬೋದು ಈ ದೇಹದ ಭಾಗಕ್ಕೆ. ಆ್ಯಂಡ್ ದೆರ್ ಈಸ್ ಫ್ಲಾಸ್ ಆಲ್ಸೋ ಇನ್ ಇಟ್. ಓಕೆ. ಬಿಗ್ಗೆಸ್ಟ್ ಫ್ಲಾ ಫಾರ್ ಎನಿ ರೋಬೋಟ್ ಆರ್ ಇದು ಇಸ್ ಟ್ಯಾಕ್ಟೈಲ್ ಇನ್ಸೆನ್ಸೇಷನ್. ನಮಗೆ ಎಷ್ಟೊಂದು ಸಲ ನಮಗೆ ಸರ್ಜರಿ, ಓಪನ್ ಸರ್ಜರೀಸ್ ಮಾಡ್ತಿದ್ದಾಗ ನಮಗೆ ಮುಟ್ಟೋದ್ರಿಂದ ಗೊತ್ತಾಗುತ್ತೆ ವೆದರ್ ಟ್ಯೂಮರ್ ಎಲ್ಲಿ ತನಕ ಎಕ್ಸ್ಟೆನ್ಷನ್ ಆಗಿದೆ, ಇದಾಗಿದೆ ಅಂತ. ಸೊ ರೋಬೋಟಲ್ಲಿ ದಟ್ ಟ್ಯಾಕ್ಟೈಲ್ ಸೆನ್ಸೇಷನ್ ಇಸ್ ನಾಟ್ ದೆರ್ ಇಟ್. ಅದರಿಂದ ನಾವೇನು ಮಾಡ್ತೇವೆ, ವಿ ಆರ್ ಟ್ರೈಂಗ್ ಟು ಬೈಪಾಸ್ ಇಟ್ ಬೈ ಸಮಥಿಂಗ್ ಕಾಲ್ಡ್ ಫ್ಲೋರಸೆನ್ಸ್ ಡೈ ಕೊಟ್ಟು, ಈ ಥರ ಲೈಟಲ್ಲಿ ಏನಾದ್ರು ವ್ಯತ್ಯಾಸ ಬಂದಾಗ ಆ ಥರದ್ರಲ್ಲಿ ವಿ ಆರ್ ಟ್ರೈಂಗ್ ಟು ಇಂಪ್ರೂವೈಸ್ ಇನ್ ದಟ್. ಒನ್ ಮೋರ್ ಅಡ್ವಾಂಟೇಜ್ ಆಫ್ ದಿ ಓಪನ್ ಸರ್ಜರಿ ಆ್ಯಂಡ್ ರೋಬೋಟಿಕ್ ಸರ್ಜರಿ. Robotic surgery, pain is the biggest advantage. And you can discharge patient very fast. ಅಂದರೆ 25 ಸೆಂಟಿಮೀಟರ್ ಗಾಯನ ಮತ್ತು 3 ಸೆಂಟಿಮೀಟರ್ ಗಾಯದಲ್ಲಿ ಡಿಫ್ರೆನ್ಸ್, ಐ ವುಡ್ ಸೇ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಹೌ ಡು ಯು ಡಿಸೈಡ್ ದ ಪೇಷಂಟ್ ಅಬೌಟ್ ದಿ ಕೀಮೋಥೆರಪಿ ಮತ್ತು ನಿಮ್ಮ ರೇಡಿಯೇಷನ್ ಥೆರಪಿನ ಈ ಸರ್ಜಿಕಲ್ ಆಂಕಾಲಜಿ ಜೊತೆ ಟ್ರೀಟ್ಮೆಂಟ್ಗೆ ಹೇಗೆ ಅಂತ? ಡೆಫಿನೆಟ್ಲಿ ನಾನು ಹೇಗೆ ಹೇಳ್ತೀನಿ ಅಂದರೆ, ಐ ಆಲ್ವೇಸ್ ರಿಲೇಟ್ ಮೈ ಟ್ರೀಟ್ಮೆಂಟ್ಸ್ ಟು ಅಗ್ರಿಕಲ್ಚರ್. ಯಾಕಂದರೆ ನಮಗೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ಬರೋದು ಅಗ್ರಿಕಲ್ಚರ್ ಬೇಸ್ಡ್ ಇರೋದ್ರಿಂದ ನಾನು ಅವ್ರಿಗೆ ಆ ರೀತಿ ಹೇಳ್ತೀನಿ. ಭತ್ತದಲ್ಲಿ ಕಳೆ ಬೆಳೆದಿದೆ, ಕಳೆ ಕಿತ್ತಾಕ್ತೀನಿ, ಬಟ್ ತಿರ್ಗಾ ಕಳೆ ಬರಬಾರ್ದಲ್ಲ, ಅದಕ್ಕೆ ಕೀಮೋ ಕೊಡ್ತೀನಿ, ಸಿಂಪಲ್ ಲ್ಯಾಂಗ್ವೇಜಲ್ಲಿ. ಅಥವಾ ಜಾಸ್ತಿ ಇದೆ, ಭತ್ತ ಹೋಗ್ಬಿಡುತ್ತೆ, ಸ್ವಲ್ಪ ಫಸ್ಟು ಕೀಮೋ ಕೊಟ್ಟು ಕಮ್ಮಿ ಮಾಡೋಣ, ಆಮೇಲೆ ಕಿತ್ತಾಕೋಣ. ಸೊ ಐ ಥಿಂಕ್ ಸಿಂಪಲ್ ವೇ ಆಫ್ ಪುಟ್ಟಿಂಗ್ ಇಟ್ ಫಾರ್ ಪೀಪಲ್ ಡೆಫಿನೆಟ್ಲಿ ಬೇಕು. ನಾವೇನಂದರೆ ಕ್ಯಾನ್ಸರ್ನ ಬರೀ ಒಂದೇ ಕಡೆ ಇರೋ ಡಿಸೀಸ್ ಅಂತ ಟ್ರೀಟ್ ಮಾಡಲ್ಲ. ಯಾಕೆಂದರೆ ಒಂದು ಗಾತ್ರದ ನಂತರ ಏನಾಗುತ್ತೆ, ಅದಕ್ಕೆ ಬರುವ ಬ್ಲಡ್ ಸಪ್ಲೈ, ಅಲ್ಲಿಂದ ವಾಪಸ್ ಹೋಗುವ ಕೊಳೆ, ಅದರಲ್ಲಿ ಕ್ಯಾನ್ಸರ್ ಸೆಲ್ಸು ಕೂಡ ಹೋಗ್ಬೋದು. ಅದು ರಕ್ತ ಚಲನೆಯಿಂದ ಅಲ್ಲಿ ಇಲ್ಲಿ ಆ ಸೆಲ್ಸ್ಗಳು ಕೂತು ಇವತ್ತಿಲ್ಲ ಅಂದರೆ ಇನ್ನೊಂದು 6 ತಿಂಗಳು 4 ತಿಂಗಳು ಆದ ನಂತರ ಅದು ಅಲ್ಲೆಲ್ಲೋ ಬೆಳಿಬೋದು. ಸೊ ಈ ಚಾನ್ಸಸ್ನ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಈವನ್ ಸರ್ಜರಿ ಆದಮೇಲೆ ಕೂಡ ನಾವು ಬೇರೆ ಮಾದರಿಯಾದ ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತೀವಿ. ಡಿಪೆಂಡ್ ಆನ್ ಸ್ಟೇಜ್. ಚಾನ್ಸಸ್ ಜಾಸ್ತಿ ಇದ್ದರೆ ವಿ ಗಿವ್ ಇಟ್, ಚಾನ್ಸಸ್ ತುಂಬ ಕಮ್ಮಿ ಇದ್ದರೆ ವಿ ಡೋಂಟ್ ಗಿವ್ ಇಟ್. ಆ್ಯಸ್ ಎ ಸರ್ಜನ್ನು ನೀವು ಫಸ್ಟ್ ಟೈಮು ಡಯಾಗ್ನೈಸ್ ಮಾಡಿದಾಗ ಯಾವುದೋ ವಿಷಯ ಆ್ಯಸ್ ಎ ಬಂದಾಗ ಸಡನ್ನಾಗಿ ಏನಪ್ಪ ನೀನು ಡಯಾಗ್ನೈಸ್ ನೋಡಿದೆ, ನಿನಗೆ ಕ್ಯಾನ್ಸರ್ ಇದೆ ಅಂದಾಗ ಅವ್ರ ಮನೋಭಾವ ಹೇಗಿರುತ್ತೆ ಈಗ ಪೇಷಂಟ್ದು ನೀವು ನೋಡಿದಾಗೆ? ಇಟ್ಸ್ ಅ ವೆರಿ ಡಿಫಿಕಲ್ಟ್. ನಾನು ಹೇಳಿದ್ನಲ್ಲ ಆಗಲೇ, ಮೆಂಟಲ್ ಎಮೋಷ್ನಲ್ ಟ್ರಾಮಾ ತುಂಬ ನಮಗೆ ಅಂತ. ದಿಸ್ ಇಸ್ ವಾಟ್ ಇದು. ಹೌ ಡು ಕನ್ವಿನ್ಸ್ ದಿ ಐ ಯೂಶಲಿ ಟಾಕ್ ಟು ಪೇಷಂಟ್ ಫ್ಯಾಮಿಲಿ ಫಸ್ಟ್. ನನಗೇನಂದರೆ ಎನಿ ಡಿಸೀಸ್ ಫಸ್ಟ್ ಐ ವಿಲ್ ಸಿ ದ ಪೇಷಂಟ್ ಸರ್. ಪೇಷಂಟ್ ನೋಡ್ತೀನಿ, ಅವರು ಇಫ್ ದೇ ಯೂಶಲಿ ನಮ್ಮ ಇಂಡಿಯಾದಲ್ಲಿ ಫಾರಿನಲ್ಲಾದರೆ ಒಬ್ಬರೇ ಬಂದು ಡಯಾಗ್ನೋಸ್ ಕೇಳ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲಾದರೆ ಆಗಿರಲ್ಲ. ಈಗ ಅವರ್ಸ್ ಇಸ್ ಎ ಕ್ಲೋಡ್ ನೆಟ್ವರ್ಕ್ ಫ್ಯಾಮಿಲಿ, ಸೊ ಇಂಡಿಯನ್ ಪಾಪ್ಯುಲೇಷನ್. ಸೊ ಅಲ್ಲೇನಾಗುತ್ತೆ, ಯೂಶಲಿ ಫ್ಯಾಮಿಲೀಸ್ ಎಲ್ಲ ಒಂದು 5-6 ಜನ ಬಂದಿರ್ತಾರೆ, ಹಿಂಗೆಲ್ಲ ಬರ್ತಾರೆ. ಯೂಶಲಿ ಐ ಫಸ್ಟ್ ಕನ್ವೇ ದ ನ್ಯೂಸ್ ಟು ದ ಕ್ಲೋಸ್ ಫ್ಯಾಮಿಲಿ, ಎಸ್ಪೆಷಲಿ ವೈಫ್ ಇದ್ದರೆ ಅಥವಾ ಪೇರೆಂಟ್ಸ್ ಇದ್ದರೆ, ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಪರ್ಸನ್. ಸೊ ಯಾಕಂದರೆ ಆ ವ್ಯಕ್ತಿಗೂ ನಾವು ಹೇಳ್ತೀವಿ, ಹೇಳೋ ರೀತಿಯಲ್ಲಿ ಟೈಮ್ ತೊಗೊಂಡು ಹೇಳ್ತೀವಿ. ಸೊ ಹೇಳಬೇಕಾದ್ರೆ ನೆಕ್ಸ್ಟು ದೇ ವಿಲ್ ಜಸ್ಟ್ ಅವರು ನೆಕ್ಸ್ಟು ಅವರ ತಲೆನ ಹೋಗಿ
ನೆಕ್ಸ್ಟ್ ಅವರು ರಿಲೇಟಿವ್ ಮೇಲೆ ಇಡೋದು, ಅವರು ಕ್ಲೋಸ್ ಪರ್ಸನ್ ಹತ್ರ ಇಡೋದು. ಕೇರ್ ಟೇಕರ್ಗೆ ಫಸ್ಟ್ ರೆಡಿ ಫಸ್ಟ್ ರೆಡಿ ಮಾಡ್ಬೇಕು ನೀವು, ಯಾಕಂದರೆ ಅವ್ರ ಜೊತೆ ಅವರು ಒಳಗೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಬ್ರೇಕ್ ಡೌನ್. ಸೊ ಐ ಥಿಂಕ್ ಫಸ್ಟ್ ಟೇಕಿಂಗ್ ದಟ್ಸ್ ವಾಟ್ ಇಟ್ ಈಸ್ ನಾಟ್ ಓನ್ಲಿ ಟ್ರೀಟಿಂಗ್ ಪೇಷಂಟ್, ಇಟ್ ಈಸ್ ಟ್ರೀಟಿಂಗ್ ಫ್ಯಾಮಿಲಿ ಆಲ್ಸೋ ಎಮೋಷ್ನಲಿ.